ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಮಿಸ್ 2024 ಜನವರಿಯಿಂದ 2024 ಡಿಸೆಂಬರ್ವರೆಗಿನ ಪ್ರಮುಖ ಶಿಖರ ಸಮ್ಮೇಳನಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: UNCCD ಇದರ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಎಲ್ಲಿ ಆಯೋಜಿಸಲಾಗಿತ್ತು? ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಸೊ ಇದನ್ನ ರಿಯಾದ್ನಲ್ಲಿ ಆಯೋಜಿಸಲಾಗಿತ್ತು. ಈ ರಿಯಾದ್ ಇದೆಯಲ್ಲ, ಇದು ಸೌದಿ ಅರೇಬಿಯಾದಲ್ಲಿದೆ. ಸೌದಿ ಅರೇಬಿಯಾ ದೇಶದ ರಿಯಾದ್ನಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, UNCCD ಇದರ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅನ್ನು ಆಯೋಜಿಸಲಾಗಿತ್ತು. ನೋಡಿ, ಈ ರೀತಿ ಕೂಡ ಕೇಳ್ಬೋದು ನಿಮಗೆ, ಕಾಪ್ 16 ಸಮ್ಮೇಳನ ಅಂತ ಕೇಳ್ಬೋದು. ಆಕ್ಚುಲಿ ಕಾಪ್ ಅಂದ್ರೆ ಏನು ಕೇಳಿದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತೇಳಿ. ಸೊ ಈ ಕಾಪ್ ಅಥವಾ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 16 ಇದನ್ನ ರಿಯಾದ್ನಲ್ಲಿ ಆಯೋಜಿಸಲಾಗಿತ್ತು. ಇದರ ವಿಷಯ ಏನಾಗಿತ್ತು ಕೇಳಿದ್ರೆ, ಈ ಕಾನ್ಫರೆನ್ಸ್ನ ವಿಷಯ, ಈ ಕಾನ್ಫರೆನ್ಸ್ನ ಥೀಮ್ ಏನಾಗಿತ್ತು ಕೇಳಿದ್ರೆ ಅವರ್ ಲ್ಯಾಂಡ್ ಅವರ್ ಫ್ಯೂಚರ್ ಅಂತ ಆಗಿತ್ತು. ಅವರ್ ಲ್ಯಾಂಡ್ ಅವರ್ ಫ್ಯೂಚರ್. ಸೊ 2024ನೇ ಸಾಲಿನಲ್ಲಿ ನಡೆದಂತಹ ಈ ಒಂದು ಕಾನ್ಫರೆನ್ಸ್ 16ನೇ ಕಾಪ್ ಆಗಿತ್ತು, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಆಗಿತ್ತು. ಈ ವಿಷಯ ಗೊತ್ತಿರಲಿ. G20 ಶಿಖರ ಸಮ್ಮೇಳನ 2024 ಯಾವ ಸ್ಥಳದಲ್ಲಿ ನಡೆಯಿತು? ಸರಿಯಾದ ಉತ್ತರ ರಿಯೋ ಡಿ ಜನೈರೋ. ಸೊ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋನಲ್ಲಿ 2024ನೇ ಸಾಲಿನ G20 ಶಿಖರ ಸಮ್ಮೇಳನ ನಡೀತು. ಇಂಪಾರ್ಟೆಂಟ್ ಅಂಶಗಳನ್ನು ನೋಡೋಣ. ಇದರ ಅಧ್ಯಕ್ಷತೆ ವಹಿಸಿದ್ದು, ಎಕ್ಸಾಮಲ್ಲಿ ಕೇಳ್ತಾರೆ, G20 ಶಿಖರ ಸಮ್ಮೇಳನ 2024 ಇದರ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತೇಳಿ. ಲೂಲಾ ಡಿಸಿಲ್ವಾ. ಲೂಲಾ ಡಿಸಿಲ್ವಾ ಇದಾರಲ್ಲ, ಇವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ, ಬಹಳ ಮುಖ್ಯವಾಗಿ ಥೀಮ್, ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಬಿಲ್ಡಿಂಗ್ ಎ ಜಸ್ಟ್ ವರ್ಲ್ಡ್ ಅಂಡ್ ಸಸ್ಟೈನಬಲ್ ಪ್ಲಾನೆಟ್. ಬಿಲ್ಡಿಂಗ್ ಅ ಜಸ್ಟ್ ವರ್ಲ್ಡ್, ಅ ಸಸ್ಟೈನಬಲ್ ಪ್ಲಾನೆಟ್. ಇದು 2024ನೇ ಸಾಲಿನ ಥೀಮ್ ಆಗಿತ್ತು. ಥೀಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. 16ನೇ ಬ್ರಿಕ್ಸ್ ಶಿಖರ ಸಮ್ಮೇಳನ, ಬ್ರಿಕ್ಸ್ ಶಿಖರ ಸಮ್ಮೇಳನ ಎಲ್ಲಿ ನಡೀತು? ಸರಿಯಾದ ಉತ್ತರ ಇದು ರಷ್ಯಾದ ಕಜಾನ್ನಲ್ಲಿ ನಡೀತು. ಕಜಾನ್, ರಷ್ಯಾ ದೇಶದ ಕಜಾನ್ನಲ್ಲಿ 16ನೇ ಬ್ರಿಕ್ಸ್ ಶಿಖರ ಸಮ್ಮೇಳನ ನಡೀತು. ಸ್ನೇಹಿತರೆ, ಬ್ರಿಕ್ಸ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ತುಂಬಾ ಸರಿ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ನೋಡಿ, ಬ್ರಿಕ್ಸ್ನ ಶಿಖರ ಸಮ್ಮೇಳನ ಕಜಾನ್ ಅಂದ್ರೆ ರಷ್ಯಾದಲ್ಲಿ ಮೊಟ್ಟ ಮೊದಲಿಗೆ ಆಗಿದ್ದು 2009ರಲ್ಲಿ 1 ಪಾಯಿಂಟ್. ಇನ್ನು ಬ್ರಿಕ್ಸ್ ಶುರುವಾದಾಗ, ಬ್ರಿಕ್ಸ್ ಸಮಿತಿ ಶುರುವಾದಾಗ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಆನಂತರ ಬ್ರಿಕ್ ಮೊದಲಿತ್ತು, ಆನಂತರ ಸೌತ್ ಆಫ್ರಿಕಾ ಸೇರ್ಕೊಳ್ತು, ಸೌತ್ ಆಫ್ರಿಕಾ. ಸೊ ಒಟ್ಟು 5 ದೇಶಗಳು ಸೇರಿಕೊಂಡು ಬ್ರಿಕ್ಸ್ ಅಂತೆಲ್ಲ ಆಗುತ್ತೆ. ಬಟ್ ಪ್ರಸ್ತುತ ಇರುವಂತಹ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ, ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಕೇಳಿದ್ರೆ 10 ಸದಸ್ಯ ರಾಷ್ಟ್ರಗಳಿದ್ದಾವೆ. ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಪ್ರಸ್ತುತ ಬ್ರಿಕ್ಸ್ನಲ್ಲಿರುವಂತಹ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಕೇಳಿದ್ರೆ, ಬ್ರಿಕ್ಸ್ ಅಂತೇಳಿ ಅಂದ ತಕ್ಷಣ ನೀವು ಬರೀ 5 ಅನ್ಕೋಬಾರ್ದು, 10 ಸದಸ್ಯ ರಾಷ್ಟ್ರಗಳಿದ್ದಾವೆ. ಸಂಯುಕ್ತ ರಾಷ್ಟ್ರ ಸಂಘದ ವಾರ್ಷಿಕ ಜಲವಾಯು ಪರಿವರ್ತನಾ ಸಮ್ಮೇಳನ ಎಲ್ಲಿ ಪ್ರಾರಂಭವಾಯಿತು? ಸರಿಯಾದ ಉತ್ತರ ಅಜರ್ಬೈಜಾನ್. ಅಜರ್ಬೈಜಾನ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಒಂದು ಶಿಖರ ಸಮ್ಮೇಳನದಲ್ಲಿ 200 ದೇಶಗಳು ಭಾಗಿಯಾಗಿದ್ವು, 200 ದೇಶಗಳು ಭಾಗಿಯಾಗಿತ್ತು. ಈ ಒಂದು ಜಲವಾಯು ಪರಿವರ್ತನಾ ಸಮ್ಮೇಳನದಲ್ಲಿ 200 ದೇಶಗಳು ಭಾಗಿಯಾಗಿದ್ವು. ಇದರ ಅಧ್ಯಕ್ಷತೆ ವಹಿಸಿದ್ದು ಮುಖ್ತಾರ ಬಾಬಾಯನ್. ಅಧ್ಯಕ್ಷತೆ ನೋಡಿ, ಜಲವಾಯು ಪರಿವರ್ತನಾ ಸಮ್ಮೇಳನ 2024ರ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಅಂತ ಕೇಳ್ತಾರೆ. ಮುಖ್ತಾರ ಬಾಬಾಯನ್ ಅಂತ ಗೊತ್ತಿರಲಿ. ಮುಖ್ತಾರ ಬಾಬಾಯನ್ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು.
ಹಾಗೆಯೇ ಈ ವರ್ಷದ ಥೀಮ್ ಏನಾಗಿತ್ತು ಕೇಳಿದ್ರೆ ಇನ್ವೆಸ್ಟಿಂಗ್ ಇನ್ ಅ ಲೈವಬಲ್ ಪ್ಲಾನೆಟ್ ಫಾರ್ ಆಲ್. ಇನ್ವೆಸ್ಟಿಂಗ್ ಇನ್ ಎ ಲೀವಬಲ್ ಅಥವಾ ಲೈವಬಲ್ ಪ್ಲಾನೆಟ್ ಫಾರ್ ಆಲ್ ಎಂಬುದು ಇದರ ಒಂದು ಥೀಮ್ ಆಗಿತ್ತು. 2024 ಥೀಮ್ ಆಗಿತ್ತು. G7 ಶಿಖರ ಸಮ್ಮೇಳನ 2024 ಎಲ್ಲಿ ಆಯೋಜನೆ ಮಾಡಲಾಗಿತ್ತು? G7 ಶಿಖರ ಸಮ್ಮೇಳನ ಸರಿಯಾದ ಉತ್ತರ ಇದನ್ನ ಇಟಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ವಿಶೇಷವಾಗಿ ಇಟಲಿಯ ಅಪೋಲಿಯಾದಲ್ಲಿ, ಇಟಲಿ ದೇಶದ ಅಪೋಲಿಯಾದಲ್ಲಿ G7 ಶಿಖರ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ದೇಶದ ಪ್ರಥಮ ಬೌದ್ಧ ಸಮ್ಮೇಳನ, ಆಕ್ಚುಲಿ ಇದು ಏಷ್ಯಾದ ಪ್ರಥಮ ಬೌದ್ಧ ಸಮ್ಮೇಳನ ಕೂಡ ಅನಿಸ್ಕೊಳ್ಳುತ್ತೆ. ಇದು ಎಲ್ಲಿ ನಡೀತು? ಸರಿಯಾದ ಉತ್ತರ ಆಪ್ಷನ್ ಎ, ನವದೆಹಲಿ. ನವದೆಹಲಿಯಲ್ಲಿ ಏಷ್ಯಾದ ಮೊಟ್ಟ ಮೊದಲ ಪ್ರಥಮ ಬೌದ್ಧ ಸಮ್ಮೇಳನ 2024 ನಡೆಯಿತು. ಶಾಂಘಾಯಿ ಸಹಯೋಗ ಸಂಘಟನೆಯ ಭಾರತೀಯ ಪ್ರತಿನಿಧಿಯಾಗಿ ಭಾಗವಹಿಸಿದವರು ಯಾರು? ಶಾಂಘಾಯಿ ಸಹಯೋಗ ಸಂಘಟನೆ ಸಮಿತಿ ಆಯ್ತಲ್ಲ, ಇದರ ಭಾರತೀಯ ಪ್ರತಿನಿಧಿಯಾಗಿ ರೆಪ್ರೆಸೆಂಟೇಟಿವ್ ಆಗಿ ಭಾಗವಹಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಎಸ್ ಜೈಶಂಕರ್. ನೋಡಿ, ಶಾಂಘಾಯಿ ಸಹಯೋಗ ಸಂಘಟನೆ ಇದೆಯಲ್ಲ, ಶಾಂಘಾಯಿ ಸಂಘಟನೆ, ಇದಕ್ಕೆ ಭಾರತ ಸದಸ್ಯ ರಾಷ್ಟ್ರವಾಗಿ ಸೇರಿದ್ದು 2017ರಲ್ಲಿ. ಭಾರತ ಹಾಗೂ ಪಾಕಿಸ್ತಾನ ಎರಡೂ ದೇಶಗಳು 2017ರಲ್ಲಿ ಸದಸ್ಯರಾದರು. ಈ ಶಾಂಘಾಯಿ ಸಹಯೋಗ ಸಂಘಟನೆ SCO ಅಂತ ನಾವು ಇದನ್ನ ಕರಿತೀವಿ, ಶಾಂಘಾಯಿ ಸಹಯೋಗ ಸಂಘಟನೆ. ಸೊ ಈ SCO ಇದೆಯಲ್ಲ, SCOದ ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ ಬೀಜಿಂಗ್ ಅಲ್ಲಿ, ಚೀನಾದ ಬೀಜಿಂಗ್ ಇದರ ಹೆಡ್ ಕ್ವಾರ್ಟರ್. ಹಾಗೆಯೇ SCOದ ಅಧ್ಯಕ್ಷರು ಯಾರು ಅಂತ ನೋಡಿದ್ರೆ, SCOದ ಅಧ್ಯಕ್ಷರು ಜಾಂಗ್ ಮಿಂಗ್ ಇದರ ಅಧ್ಯಕ್ಷರು. 45ನೇ ಆಸಿಯಾನ್ ಶಿಖರ ಸಮ್ಮೇಳನ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಸಿಯಾನ್ ಶಿಖರ ಸಮ್ಮೇಳನ ಎಲ್ಲಿ ನಡೀತು? ಸರಿಯಾದ ಉತ್ತರ ವಿಯಾಟಿಯಾನೆ. ಆಕ್ಚುಲಿ ಇದು ವಿಯೆಟ್ನಾಂ ಆಗಿದೆ. ವಿಯಾಟಿಯಾನೆಯಲ್ಲಿ ನಡೀತು. ಇದು ಲಾವೋಸ್ ದೇಶದಲ್ಲಿದೆ. ವಿಯಾಟಿಯಾನೆಯಲ್ಲಿ ನಡೀತು 2025ಕ್ಕೆ. ಆಕ್ಚುಲಿ ಇದು ಎಲ್ಲಿ ನಡೆಯಲಿದೆ ಅಂತೇಳಿ, 2025ರಲ್ಲಿ ಎಲ್ಲಿ ನಡೆಯಲಿದೆ ಅಂತೇಳಿ ವಿಯೆಟ್ನಾಮಲ್ಲಿ ವಿಯೇಟಿಯಾನಾದಲ್ಲಿ ನಡೆಯುತ್ತೆ 2025ಕ್ಕೆ, ಮಲೇಷಿಯಾದಲ್ಲಿ. ಇದರ ಅಧ್ಯಕ್ಷರು ನೋಡಿ, ಆಸಿಯಾನ್ ಇದರ ಅಧ್ಯಕ್ಷರು ಲೀಜಿನ್ ಲುಂಗ್. ಅಧ್ಯಕ್ಷರು ಲೀಜಿನ್ ಲುಂಗ್ ಇದರ ಅಧ್ಯಕ್ಷರು, ಆಸಿಯಾನ್ನ ಪ್ರಸ್ತುತ ಪ್ರೆಸಿಡೆಂಟ್. ಹಾಗೆಯೇ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಜಕಾರ್ತದಲ್ಲಿ. ಕೇಂದ್ರ ಕಚೇರಿಯಲ್ಲಿದೆ ಕೇಳಿದ್ರೆ ಜಕಾರ್ತದಲ್ಲಿ ಇರುವಂಥದ್ದು. ಸೆಮಿಕಾನ್ ಇಂಡಿಯಾ 2024 ಯಾವ ಸ್ಥಳದಲ್ಲಿ ನಡೀತು? ಸೆಮಿಕಾನ್ ಇಂಡಿಯಾ, ಸರಿಯಾದ ಉತ್ತರ ಗ್ರೇಟರ್ ನೋಯ್ಡಾ, ಉತ್ತರ ಪ್ರದೇಶ ರಾಜ್ಯದ ಗ್ರೇಟರ್ ನೋಯ್ಡಾದಲ್ಲಿ ಈ ಸೆಮಿಕಾನ್ ಇಂಡಿಯಾ 2024 ನಡೀತು. ಸೊ ಇದರ ಥೀಮ್ ಏನಾಗಿತ್ತು ಹೇಳಿದ್ರೆ ಶೇಪಿಂಗ್ ದ ಸೆಮಿ ಕಂಡಕ್ಟರ್ ಫ್ಯೂಚರ್ ಅಂತೇಳಿ. ಶೇಪಿಂಗ್ ದ ಸೆಮಿ ಕಂಡಕ್ಟರ್ ಫ್ಯೂಚರ್ 2024ರ ಥೀಮ್ ಆಗಿತ್ತು. ಗ್ಲೋಬಲ್ AI ಶಿಖರ ಸಮ್ಮೇಳನ, AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದರ ಶಿಖರ ಸಮ್ಮೇಳನ ಎಲ್ಲಿ ನಡೀತು? ಇಂಪಾರ್ಟೆಂಟ್ ಕ್ವಶನ್, ಯಾಕಂದರೆ 2024ರಲ್ಲಿ ತುಂಬ ಸುದ್ದಿ ಮಾಡಿದ್ದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದರ ಶಿಖರ ಸಮ್ಮೇಳನ ಎಲ್ಲಿ ನಡೀತು ಕೇಳಿದ್ರೆ ಹೈದರಾಬಾದಲ್ಲಿ ನಡೀತು. ಹೈದರಾಬಾದ್, ತೆಲಂಗಾಣದ ಹೈದರಾಬಾದ್. ಸೊ ಹೈದರಾಬಾದ್ ಪ್ರಸ್ತುತ ಎಲ್ಲಿದೆ ಕೇಳಿದ್ರೆ ತೆಲಂಗಾಣ ರಾಜ್ಯದಲ್ಲಿದೆ. ಹೈದರಾಬಾದ್ನಲ್ಲಿ ಈ AI ಶಿಖರ ಸಮ್ಮೇಳನ ನಡೀತು. ಇದರ ಒಂದು ಥೀಮ್ ಏನಾಗಿತ್ತು ಹೇಳಿದ್ರೆ ಮೇಕಿಂಗ್ AI ವರ್ಕ್ ಫಾರ್ ಎವ್ರಿ ಒನ್. ಮೇಕಿಂಗ್ AI ವರ್ಕ್ ಫಾರ್ ಎವ್ರಿ ಒನ್, ಇದು 2024ರ ಥೀಮ್ ಆಗಿತ್ತು. 2024ನೇ ಸಾಲಿನ ನ್ಯಾಟೋ ಶಿಖರ ಸಮ್ಮೇಳನ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ನ್ಯಾಟೋ ಶಿಖರ ಸಮ್ಮೇಳನ ಎಲ್ಲಿ ಆಯೋಜನೆ ಆಗಿತ್ತು ಅಥವಾ ಆಯೋಜನೆ ಮಾಡಿದ ದೇಶ ಯಾವುದು?
ಸರಿ ಉತ್ತರ USA, ಅಮೇರಿಕ ಆಯೋಜನೆ ಮಾಡಿತ್ತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ನ್ಯಾಟೋ ಇದೆಯಲ್ಲ, ಈ ನ್ಯಾಟೋದ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿರುವ ಪ್ರಶ್ನೆ. ಸ್ಥಾಪನೆ ಆಗಿದ್ದು ಯಾವಾಗ ಅಂತೇಳಿ. ಇದು 4 ಏಪ್ರಿಲ್ 1949ರಲ್ಲಿ ಸ್ಥಾಪನೆ ಆಯಿತು. ಇದರ ಹೆಡ್ ಕ್ವಾರ್ಟರ್ ಇರೋದು ಎಲ್ಲಿ ಕೇಳಿದ್ರೆ ಬ್ರಸೆಲ್ಸ್ನಲ್ಲಿ. ಹಾಗೇನೆ ಇದರ ಪ್ರಸ್ತುತ ಅಧ್ಯಕ್ಷರು ಮಾರ್ಕ್ ರೂಟೆ, ಮಹಾಸಚಿವರು ಅಂತ ಕರಿತೀವಿ ಇವರ ಮುಖ್ಯಸ್ಥರಿಗೆ, ಮಾರ್ಕ್ ರೂಟೆ. ಪ್ರಸ್ತುತ ಇದರ ಮಹಾಸಚಿವರು ಮಾರ್ಕ್ ರೂಟೆ. ಕ್ವಾಡ್ ಲೀಡರ್ಸ್ ಶಿಖರ ಸಮ್ಮೇಳನ 2024 ಆಯೋಜನೆ ಮಾಡಿದ ದೇಶ ಯಾವುದು? ಸರಿಯಾದ ಉತ್ತರ ಡೆಲಾವಿಯರ್, ಅಮೆರಿಕ ದೇಶದ ಡೆಲಾವಿಯರ್ನಲ್ಲಿ ಕ್ವಾಡ್ ಶಿಖರ ಸಮ್ಮೇಳನ ಆಯೋಜನೆ ಮಾಡಲಾಗಿತ್ತು. ಏಷ್ಯಾ ಕ್ಲೀನ್ ಎನರ್ಜಿ ಸಮಿಟ್ 2024 ಎಲ್ಲಿ ಆಯೋಜಿಸಲಾಗಿತ್ತು? 2024ನೇ ಸಾಲಿನ ಏಷ್ಯಾ ಕ್ಲೀನ್ ಎನರ್ಜಿ ಸಮಿಟ್ ಆಯೋಜನೆ ಮಾಡಿರುವ ಪ್ಲೇಸ್ ಎಲ್ಲಿ ಕೇಳಿದ್ರೆ ಸರಿ ಉತ್ತರ ಸಿಂಗಾಪುರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಹಾಸಾಗರ ಶಿಖರ ಸಮ್ಮೇಳನವನ್ನು ಆಯೋಜನೆ ಮಾಡಿದ ಸಂಸ್ಥೆ ಯಾವುದು? ಸಂಸ್ಥೆ ಕೇಳ್ತಾ ಇದ್ದಾರೆ. ಸರಿ ಉತ್ತರ ಭಾರತೀಯ ನೌಕಾಸೇನೆ ಮಹಾಸಾಗರ ಶಿಖರ ಸಮ್ಮೇಳನವನ್ನು ಆಯೋಜನೆ ಮಾಡಿತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಯೋಡೈವರ್ಸಿಟಿ ಸಮಿಟ್ 2024 ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಬಯೋಡೈವರ್ಸಿಟಿ ಸಮಿಟ್ 2024 ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿ ಉತ್ತರ ಕೊಲಂಬಿಯಾ ದೇಶದ ಖಾಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಕೊಲಂಬಿಯಾದ ಖಾಲಿಯಲ್ಲಿ ಬಯೋಡೈವರ್ಸಿಟಿ ಸಮಿಟ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಗ್ಲೋಬಲ್ ಸಾಯಿಲ್ ಕಾನ್ಫರೆನ್ಸ್ ಮಣ್ಣಿಗೆ ರಿಲೇಟೆಡ್ ಆಗಿದ್ದು. ಗ್ಲೋಬಲ್ ಸಾಯಿಲ್ ಕಾನ್ಫರೆನ್ಸ್ 2024 ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 18ನೇ ಪ್ರವಾಸಿ ಭಾರತೀಯ ದಿವಸವನ್ನು ಎಲ್ಲಿ ಆಯೋಜಿಸಲಾಯಿತು? 2025 ಆಕ್ಚುಲಿ. ಪ್ರವಾಸಿ ಭಾರತೀಯ ದಿವಸವನ್ನು ಎಲ್ಲಿ ಆಯೋಜಿಸಲಾಗುವುದು? ಸರಿ ಉತ್ತರ ಭುವನೇಶ್ವರ್, ಒಡಿಸ್ಸಾ ರಾಜ್ಯದ ಭುವನೇಶ್ವರ್ನಲ್ಲಿ 2025 ಆಯೋಜಿಸಲಾಗುತ್ತೆ. ಮತ್ತು 2025 ಥೀಮ್ ಏನಿರುತ್ತೆ ಕೇಳಿದ್ರೆ ಮೈಗ್ರೆಂಟ್ ಕಾನ್ಸ್ಟಿಟ್ಯೂಷನ್ ಟು ಡೆವಲಪ್ಡ್ ಇಂಡಿಯಾ, ಮೈಗ್ರೆಂಟ್ ಕಾಂಟ್ರಿಬ್ಯೂಷನ್ ಇದು ಮೈಗ್ರೆಂಟ್ ಕಾಂಟ್ರಿಬ್ಯೂಷನ್ ಟು ಡೆವಲಪ್ಡ್ ಇಂಡಿಯಾ. ಇದು 2025 ಥೀಮ್ ಆಗಲಿದೆ. ಇಂಡಿಯನ್ ಮೇರಿಟೈಮ್ ಹೆರಿಟೇಜ್ ಕಾನ್ಫರೆನ್ಸ್ 2024 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನವದೆಹಲಿ ಇಸ್ ದ ರೈಟ್ ಆನ್ಸರ್. ನೋಡಿ, ಥೀಮ್ ಏನು ಕೇಳಿದ್ರೆ ಅಂಡರ್ಟೇಕಿಂಗ್ ಇಂಡಿಯಾಸ್ ಪೊಸಿಷನ್ ಇನ್ ಗ್ಲೋಬಲ್ ಮೇರಿಟೈಮ್ ಹಿಸ್ಟರಿ, ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯಾಸ್ ಪೊಸಿಷನ್ ಇನ್ ಗ್ಲೋಬಲ್ ಮೇರಿಟೈಮ್ ಹಿಸ್ಟರಿ ಅನ್ನೋದು ಥೀಮ್. ವಿಶ್ವ ಆಯುರ್ವೇದ ಕಾನ್ಫರೆನ್ಸ್ ಮತ್ತು ಆಯುರ್ವೇದ ಎಕ್ಸ್ಪ್ಲೋ ಎಲ್ಲಿ ಪ್ರಾರಂಭಿಸಲಾಯಿತು? ಸರಿ ಉತ್ತರ ಉತ್ತರಾಖಂಡ ರಾಜ್ಯದ ಡೆಹ್ರಾಡೂನಲ್ಲಿ. ಡೆಹ್ರಾಡೂನ್ ಎಲ್ಲಿದೆ? ಉತ್ತರಾಖಂಡ ರಾಜ್ಯದಲ್ಲಿದೆ. ಉತ್ತರಾಖಂಡ ರಾಜ್ಯದ ಡೆಹ್ರಾಡೂನಲ್ಲಿ ವಿಶ್ವ ಆಯುರ್ವೇದ ಕಾಂಗ್ರೆಸ್ ಪ್ರಾರಂಭಿಸಲಾಯಿತು, ಎಕ್ಸ್ಪೋ ಮತ್ತು. ಇದರ ಥೀಮ್ ಏನು, ವಿಷಯ ಏನು ಕೇಳಿದ್ರೆ ಡಿಜಿಟಲ್ ಹೆಲ್ತ್ ಆಯುರ್ವೇದಿಕ್ ಅಪ್ರೋಚ್. ಡಿಜಿಟಲ್ ಹೆಲ್ತ್ ಆಯುರ್ವೇದಿಕ್ ಅಪ್ರೋಚ್. ಸೌತ್ ಏಷ್ಯನ್ ಟೆಲಿಕಮ್ಯುನಿಕೇಷನ್ ರೆಗ್ಯುಲೇಟರಿ ಕೌನ್ಸಿಲ್ ಎಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದನ್ನು ಆಯೋಜನೆ ಮಾಡಿದ್ದು ATP ಆಯೋಜನೆ ಮಾಡಿತು. ಹಾಗೆಯೇ ಇದನ್ನು ನಿರ್ವಹಣೆ ಮಾಡಿದ್ದು ಟ್ರಾಯ್. ಬ್ರಿಕ್ಸ್ ಸಾಹಿತ್ಯ ಫೋರಂ 2024 ಎಲ್ಲಿ ಆಯೋಜಿಸಲಾಗಿತ್ತು? ಬ್ರಿಕ್ಸ್ ಸಾಹಿತ್ಯ ಫೋರಂ. ಸರಿಯಾದ ಉತ್ತರ ರಷ್ಯಾ ದೇಶದ ಖಜಾನ್ನಲ್ಲಿ ಬ್ರಿಕ್ಸ್
ಸಾಹಿತ್ಯ ಫೋರಮ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಅಂತಾರಾಷ್ಟ್ರೀಯ ಬೌದ್ಧ ಮೀಡಿಯಾ ಸಮ್ಮೇಳನ 2024 ನೋಡಿ, ಮೀಡಿಯಾ ಸಮ್ಮೇಳನ ಇದು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು. ಇದು 2ನೇ ಮೀಡಿಯಾ ಸಮ್ಮೇಳನವಾಗಿದೆ. ಗ್ರೀನ್ ಹೈಡ್ರೋಜನ್ ಇಂಡಿಯಾ 2024 ಕಾನ್ಫರೆನ್ಸ್ ಅನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಗ್ರೀನ್ ಹೈಡ್ರೋಜನ್ ಇಂಡಿಯಾ. ಸೊ ಸರಿಯಾದ ಉತ್ತರ ಭಾರತ ಮಂಟಪಂ, ನವದೆಹಲಿಯಲ್ಲಿನ ಭಾರತ ಮಂಟಪಂನಲ್ಲಿ ಗ್ರೀನ್ ಹೈಡ್ರೋಜನ್ ಇಂಡಿಯಾ 2024 ಕಾನ್ಫರೆನ್ಸ್ ಅನ್ನು ಆಯೋಜನೆ ಮಾಡಲಾಗಿತ್ತು. ವಿಶ್ವ ಹೈಡ್ರೋಜನ್ ಶಿಖರ ಸಮ್ಮೇಳನ ಮತ್ತು ಪ್ರದರ್ಶನ 2024 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನೆದರ್ಲ್ಯಾಂಡ್ ದೇಶದ ರಾಟರ್ಡಮ್ನಲ್ಲಿ. ವಿಶ್ವ ಹೈಡ್ರೋಜನ್ ಮತ್ತು ಶಿಖರ ಸಮ್ಮೇಳನ ಮತ್ತು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು. ಗ್ಲೋಬಲ್ ಏರೋಸ್ಪೇಸ್ ಸಮಿಟ್ 2024 ಅನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಗ್ಲೋಬಲ್ ಏರೋಸ್ಪೇಸ್ ಸಮಿಟ್. ಸರಿಯಾದ ಉತ್ತರ ಅಬುಧಾಬಿ, UAE, ಇಲ್ಲಿನ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುಧಾಬಿಯಲ್ಲಿ ಗ್ಲೋಬಲ್ ಏರೋಸ್ಪೇಸ್ ಸಮಿಟ್ ಅನ್ನು ಆಯೋಜನೆ ಮಾಡಲಾಗಿತ್ತು. 8ನೇ ಧರ್ಮ ಧಮ್ಮ ಸಮ್ಮೇಳನ ಆಯೋಜನೆ ಮಾಡಿದ ಸ್ಥಳ ಯಾವುದು? 8ನೇ ಧರ್ಮ ಧಮ್ಮ ಸಮ್ಮೇಳನ. ಸರಿಯಾದ ಉತ್ತರ ಅಹಮದಾಬಾದ್, ಗುಜರಾತ್ ರಾಜ್ಯದ ಅಹಮದಾಬಾದ್. 8ನೇ ಧರ್ಮ ಧಮ್ಮ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಇದರ ಥೀಮ್ ಏನಾಗಿತ್ತು ಹೇಳಿದ್ರೆ ಕಾಸ್ಮಾಲಜಿ ಇನ್ ಧರ್ಮ, ಧಮ್ಮ ಟ್ರೆಡಿಷನ್. ಕಾಸ್ಮಾಲಜಿ ಇನ್ ಧರ್ಮ, ಧಮ್ಮ ಟ್ರೆಡಿಷನ್ ಎಂಬುದು ಥೀಮ್ ಆಗಿತ್ತು. ವರ್ಲ್ಡ್ ಎಕನಾಮಿಕ್ಸ್ ಫೋರಂ ಸಮಿಟ್ 2024 ನಡೆದ ಸ್ಥಳ ಯಾವುದು? ಸರಿ ಉತ್ತರ ದಾವೋಸ್, ಸ್ವಿಟ್ಜರ್ಲ್ಯಾಂಡ್ ದೇಶದ ದಾವೋಸ್. ಇಲ್ಲಿ ವರ್ಲ್ಡ್ ಎಕನಾಮಿಕ್ಸ್ ಫೋರಂ ನಡೀತು. ಮೊದಲ ಸಂಯುಕ್ತ ಕಮಾಂಡರ್ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಉತ್ತರ ಪ್ರದೇಶನ ಲಕ್ನೋ. ಉತ್ತರ ಪ್ರದೇಶ ರಾಜ್ಯದ ಲಕ್ನೋದಲ್ಲಿ ಮೊದಲ ಸಂಯುಕ್ತ ಕಮಾಂಡರ್ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. 19ನೇ ನಾಮ್ ಸಭೆಯಲ್ಲಿ ಎಲ್ಲಿ ಜರುಗಿತು ಅಂತೇಳಿ? ಸರಿಯಾದ ಉತ್ತರ ಕಂಪಾಲ, ಉಗಂಡ ದೇಶದ ಕಂಪಾಲದಲ್ಲಿ ನಡೀತು. ಸ್ನೇಹಿತರೆ, ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ. ಗ್ಲೋಬಲ್ ಏರೋಸ್ಪೇಸ್ ಸಮಿಟ್ 2024 ಎಲ್ಲಿ ಆಯೋಜಿಸಲಾಗಿತ್ತು? ಆಪ್ಷನ್ಸ್ ಈ ರೀತಿದೆ: ಜೈಪುರ, ಅಬುಧಾಬಿ, ಟೋಕಿಯೋ, ಕಂಪಾಲ. ಇದಕ್ಕೆ ಸರಿಯಾದ ಉತ್ತರ ಅಬುಧಾಬಿ. ಸೊ ಈ ಅಬುಧಾಬಿ ಇದೆಯಲ್ಲ, ಇದು UAE ದೇಶದಲ್ಲಿದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದಲ್ಲಿ ಇರುವಂಥದ್ದು. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸ್ಪೆಕ್ಟ್ರಮ್ 2024 ಸಮ್ಮೇಳನ. ಸ್ಪೆಕ್ಟ್ರಮ್ 2024 ಈ ಸಮ್ಮೇಳನ ಎಲ್ಲಿ ನಡೆಯಿತು? ಸೊ ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ಪೆಕ್ಟ್ರಮ್ ಶಿಖರ ಸಮ್ಮೇಳನ 2024 ನವದೆಹಲಿಯಲ್ಲಿ ನಡೀತು. ಇದರ ಒಂದು ವಿಷಯ ಏನಾಗಿತ್ತು ಕೇಳಿದ್ರೆ, 2024ರ ವಿಚಾರ ಏನಾಗಿತ್ತು ಕೇಳಿದ್ರೆ, ಟ್ರೆಂಡ್ಸ್, ಟೆಕ್ನಾಲಜೀಸ್ ಆ್ಯಂಡ್ ಮೈಂಟೆನೆನ್ಸ್ ಚೇಂಜಸ್ ಅಂತೇಳಿ. ಮೈಂಟೆನೆನ್ಸ್ ಚೇಂಜಸ್ ಎಂಬುದು 2024ನೇ ಸಾಲಿನ ವಿಷಯವಾಗಿದೆ. ಮೊದಲ ಜಾಯಿಂಟ್ ಕಮಾಂಡರ್ ಕಾನ್ಫರೆನ್ಸ್ ಎಲ್ಲಿ ನಡೆಯಿತು? ಫಸ್ಟ್ ಜಾಯಿಂಟ್ ಕಮಾಂಡರ್ ಕಾನ್ಫರೆನ್ಸ್ ಎಲ್ಲಿ ನಡೀತು? ಸರಿಯಾದ ಉತ್ತರ ಇದು ಲಕ್ನೋದಲ್ಲಿ ನಡೀತು. ಈ ಲಕ್ನೋ ಇದೆಯಲ್ಲ, ಉತ್ತರ ಪ್ರದೇಶ ರಾಜಧಾನಿ. ರಾಷ್ಟ್ರೀಯ ಹಿಂದಿ ವಿಜ್ಞಾನ ಸಮ್ಮೇಳನ 2024. ರಾಷ್ಟ್ರೀಯ ಹಿಂದಿ ವಿಜ್ಞಾನ ಸಮ್ಮೇಳನ 2024 ಎಲ್ಲಿ ನಡೆಯಿತು? ಸರಿ ಉತ್ತರ ಇದು ಭೋಪಾಲ್ನಲ್ಲಿ ನಡೀತು. ಮಧ್ಯಪ್ರದೇಶನ ಭೋಪಾಲ್ನಲ್ಲಿ, ಮಧ್ಯಪ್ರದೇಶ ರಾಜ್ಯದ ಭೋಪಾಲ್ನಲ್ಲಿ 2024ನೇ ಸಾಲಿನ ಹಿಂದಿ ವಿಜ್ಞಾನ ಸಮ್ಮೇಳನ ನಡೀತು.
32ನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಎಲ್ಲಿ ನಡೀತು? ಸರಿಯಾದ ಉತ್ತರ ಇದು ಭಾರತದಲ್ಲಿ ನಡೀತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗ್ಲೋಬಲ್ ಕಾನ್ಫರೆನ್ಸ್ ಆನ್ ಸ್ಪೇಸ್ ರಿಸರ್ಚ್ ಇದು ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ಬುಸಾನ್ನಲ್ಲಿ ನಡೀತು. ದಕ್ಷಿಣ ಕೊರಿಯಾ ದೇಶದ ಬುಸಾನ್ ಎಂಬಲ್ಲಿ ನಡೀತು. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದರ ವಾರ್ಷಿಕ ಸಮ್ಮೇಳನ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ಶ್ರೀಲಂಕಾದಲ್ಲಿ ನಡೀತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ವರ್ಷದ ವಿಷಯ ಏನಾಗಿತ್ತು ಕೇಳಿದ್ರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಈ ವರ್ಷದ ವಿಷಯ ಕ್ಯಾಪಿಟಲೈಸಿಂಗ್ ಆನ್ ದ ಒಲಿಂಪಿಕ್ ಅಪಾರ್ಚುನಿಟಿ ಅನ್ನೋದು ಈ ಸರಿಯ ವಿಷಯವಾಗಿತ್ತು. ವರ್ಲ್ಡ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಸಮಿಟ್ 2024 ಎಲ್ಲಿ ನಡೀತು? ಸರಿಯಾದ ಉತ್ತರ ಇದು ಗೋವಾದಲ್ಲಿ ನಡೀತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಸಮಿಟ್. ಗ್ಲೋಬಲ್ ಇಂಡಿಯಾ ಎಐ ಶಿಖರ ಸಮ್ಮೇಳನ, ಗ್ಲೋಬಲ್ ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಖರ ಸಮ್ಮೇಳನ ಎಲ್ಲಿ ನಡೀತು? ಸರಿಯಾದ ಉತ್ತರ ಇದು ನವದೆಹಲಿಯಲ್ಲಿ ನಡೀತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 46ನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ ಸೆಷನ್ 46ನೇ ವರ್ಲ್ಡ್ ಹೆರಿಟೇಜ್ ಕಮಿಟಿ ಸೆಷನ್ ಎಲ್ಲಿ ನಡೀತು? ಸರಿಯಾದ ಉತ್ತರ ಇದು ಭಾರತ ಮಂಟಪಂನಲ್ಲಿ ನಡೀತು. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಡೀತು. ಸೊ ಇದರ ಒಂದು ವಿಷಯ ಏನಾಗಿತ್ತು ಹೇಳಿದ್ರೆ, ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ಹೆರಿಟೇಜ್ ಎಂಬುದು 2024ನೇ ಸಾಲಿನ ವಿಷಯವಾಗಿತ್ತು. 2024ನೇ ಸಾಲಿನ ಹಿಂದಿ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ಕೋರಾಪುಟ್ನಲ್ಲಿ ನಡೀತು. ಕೋರಾಪುಟ್ ಎಲ್ಲಿದೆ ಕೇಳಿದ್ರೆ ಒಡಿಸ್ಸಾ ರಾಜ್ಯದಲ್ಲಿದೆ. ಒಡಿಸ್ಸಾ ರಾಜ್ಯದ ಕೋರಾಪುಟ್ನಲ್ಲಿ 2024ನೇ ಸಾಲಿನ ಹಿಂದಿ ಸಾಹಿತ್ಯ ಸಮ್ಮೇಳನ ನಡೀತು. ಬಾನ್ ಜಲವಾಯು ಸಮ್ಮೇಳನ 2024 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಇದನ್ನು ಜರ್ಮನಿಯಲ್ಲಿ ಆಯೋಜಿಸಲಾಗಿತ್ತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಇದನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಜಿನೇವಾದಲ್ಲಿ ಆಯೋಜಿಸಲಾಗಿತ್ತು. ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನೇವಾದಲ್ಲಿ. 2024ನೇ ಸಾಲಿನ ಇಂಟರ್ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಆಯೋಜನೆ ಮಾಡಲಾಗಿತ್ತು. 2ನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಖರ ಸಮ್ಮೇಳನ ಆಯೋಜನೆ ಮಾಡಿದ ದೇಶ ಯಾವುದು? ಸರಿಯಾದ ಉತ್ತರ ಬಿ ಮತ್ತು ಸಿ ಎರಡು, ಬ್ರಿಟನ್ ಮತ್ತು ದಕ್ಷಿಣ ಕೊರಿಯಾ ಎರಡೂ ಕೂಡ ಹೌದು. ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಡಿ ವೈ ಚಂದ್ರಚೂಡ ಇವರು ಕೆಳಗಿನ ಯಾವ ಸ್ಥಳದಲ್ಲಿ ಚೀಫ್ ಜಸ್ಟಿಸ್ ಸಮ್ಮೇಳನದಲ್ಲಿ ಭಾಗವಹಿಸಿದರು? ಸರಿಯಾದ ಉತ್ತರ ರಿಯೋ ಡಿ ಜನೈರೋ ಇದೆಲ್ಲಿದೆ ಕೇಳಿದ್ರೆ ಬ್ರೆಜಿಲ್ನಲ್ಲಿದೆ. ಮೊದಲ ವ್ಯಕ್ತಿಗತ ಮಹಾಸಾಗರ ದಶಕ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಮೊಟ್ಟ ಮೊದಲ ವ್ಯಕ್ತಿಗತ ಮಹಾಸಾಗರ ದಶಕ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಬಾರ್ಸಿಲೋನಾದಲ್ಲಿ ಆಯೋಜಿಸಲಾಗಿತ್ತು. ಈ ಬಾರ್ಸಿಲೋನಾ ಇರೋದು ಸ್ಪೇನ್ ದೇಶದ ಬಾರ್ಸಿಲೋನಾದಲ್ಲಿ 2024ನೇ ಸಾಲಿನ ಮಹಾಸಾಗರ ದಶಕ ಸಮ್ಮೇಳನ ಆಯೋಜಿಸಲಾಗಿತ್ತು. ಅಮರಾವತಿ ಡ್ರೋನ್ ಸಮಿಟ್ 2024 ಅನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಅಮರಾವತಿ ಡ್ರೋನ್ ಸಮಿತಿ 2024. ಸೊ ಇದನ್ನು ಆಂಧ್ರ ಪ್ರದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಂಧ್ರ ಪ್ರದೇಶ ರಾಜ್ಯದ ಅಮರಾವತಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಯುಷ್ ಮೆಡಿಕಲ್ ವ್ಯಾಲ್ಯೂಸ್ ಟ್ರಾವೆಲ್ ಸಮಿತಿ ಎಲ್ಲಿ ಆಯೋಜಿಸಲಾಗಿತ್ತು? ಆಯುಷ್ ಮೆಡಿಕಲ್ ವ್ಯಾಲ್ಯೂಸ್ ಟ್ರಾವೆಲ್ ಸಮಿಟ್. ಸೊ ಇದನ್ನು ಮುಂಬೈನಲ್ಲಿ ಆಯೋಜಿಸಲಾಗಿತ್ತು, ಮಹಾರಾಷ್ಟ್ರದ ಮುಂಬೈನಲ್ಲಿ. ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿ ಆಯುಷ್ ಮೆಡಿಕಲ್ ವ್ಯಾಲ್ಯೂಸ್ ಟ್ರಾವೆಲ್ ಸಮಿಟ್ ಆಯೋಜನೆ ಮಾಡಲಾಗಿತ್ತು.
ವರ್ಲ್ಡ್ ಫ್ಯೂಚರ್ ಎನರ್ಜಿ ಸಮಿಟ್ 2024 ಅನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಅಬುಧಾಬಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಇರುವಂಥದ್ದು. ಭಾರತದ ಮೊದಲ ನ್ಯೂಕ್ಲಿಯರ್ ಎನರ್ಜಿ ಸಮಿಟ್ ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಮೊದಲ ನ್ಯೂಕ್ಲಿಯರ್ ಎನರ್ಜಿ ಸಮಿಟ್ ಬ್ರಸೆಲ್ಸ್ ಬೆಲ್ಜಿಯಂ ದೇಶದಲ್ಲಿದೆ. ಅಂತಾರಾಷ್ಟ್ರೀಯ ವಿಜ್ಞಾನ ಮಹೋತ್ಸವ 2024 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಹರಿಯಾಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶ್ವ ಸರಕಾರ ಶಿಖರ ಸಮ್ಮೇಳನ 2024 ವಿಶ್ವ ಸರಕಾರ ಶಿಖರ ಸಮ್ಮೇಳನ 2024 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ದುಬೈನಲ್ಲಿ ಆಯೋಜಿಸಲಾಗಿತ್ತು. ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದ ದುಬೈನಲ್ಲಿ ಆಯೋಜನೆ ಮಾಡಲಾಗಿತ್ತು. 9ನೇ ರಾಯ್ಸೀನಾ ಡೈಲಾಗ್ 2024 ಎಲ್ಲಿ ಆಯೋಜಿಸಲಾಗಿತ್ತು? ರಾಯ್ಸೀನಾ ಡೈಲಾಗ್ 2024 ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು. ಒಂದು ಇಂಪಾರ್ಟೆಂಟ್ ಅಂಶ ಇದೆ ನೋಡಿ, ಈ ರಾಯ್ಸೀನಾ ಡೈಲಾಗ್ ನಡೆದಾಗ ಪ್ರತಿ ವರ್ಷ ಬೇರೆ ಬೇರೆ ದೇಶದಿಂದ ಅತಿಥಿಗಳನ್ನು ಕರೆಸಲಾಗುತ್ತೆ. ಸೊ ಈ ವರ್ಷ 2024ನೇ ಸಾಲಿನ ಮುಖ್ಯ ಅತಿಥಿಯಾಗಿ ಯಾವ ರೀತಿ ಗಣರಾಜ್ಯ ದಿನಾಚರಣೆಗೆ ಮುಖ್ಯ ಅತಿಥಿ ಬರ್ತಾರೋ ಅದೇ ರೀತಿ ರಾಯ್ಸೀನಾ ಡೈಲಾಗ್ ಕೂಡ ಬೇರೆ ದೇಶದ ಒಬ್ಬ ಮುಖ್ಯಸ್ಥರು ಮುಖ್ಯ ಅತಿಥಿಯಾಗಿ ಬರ್ತಾರೆ. ಈ ಸರಿ ಗ್ರೀಸ್ ದೇಶದ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಗ್ರೀಸ್ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಬಂದಿದ್ರು. ಕ್ಯಾರಿಕೋಸ್ ಹೆಸರು ಕ್ಯಾರಿಕೋಸ್ ಮಿತ್ಸೋತಾಕಿಸ್ ಅಂತ, ಮಿತ್ಸೋತಾಕಿಸ್ ಅಂತೇಳಿ ಇವರು ಬಂದಿದ್ರು. ವಿಶ್ವ ಸಮುದ್ರ ಸಮ್ಮೇಳನ 2024 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಚೆನ್ನೈ, ತಮಿಳುನಾಡಿನ ಚೆನ್ನೈನಲ್ಲಿ ಆಯೋಜಿಸಲಾಗಿತ್ತು. ತಮಿಳುನಾಡು ರಾಜ್ಯದ ಚೆನ್ನೈನಲ್ಲಿ ವಿಶ್ವ ಸಮುದ್ರ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು. ಭಾರತ ಡಿಜಿಟಲ್ ಅಗ್ರಿಕಲ್ಚರ್ ಕಾನ್ಫರೆನ್ಸ್ 2024 ಇದನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗ್ಲೋಬಲ್ ಫುಡ್ ರೆಗ್ಯುಲೇಟರ್ ಸಮಿತಿಯನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂಟರ್ಪೋಲ್ ಜನರಲ್ ಅಸೆಂಬ್ಲಿ ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಇಂಟರ್ಪೋಲ್ ಜನರಲ್ ಅಸೆಂಬ್ಲಿ ಇದನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಆಸ್ಟ್ರಿಯಾ ದೇಶದ ವಿಯೆನ್ನಾದಲ್ಲಿ ಆಯೋಜನೆ ಮಾಡಲಾಗಿತ್ತು. 7ನೇ ಹಿಂದೂ ಮಹಾಸಾಗರ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು? ಸೊ ಸರಿಯಾದ ಉತ್ತರ ಎಸ್ ಜಯಶಂಕರ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ 7ನೇ ಹಿಂದೂ ಮಹಾಸಾಗರ ಸಮ್ಮೇಳನ ಎಲ್ಲಿ ನಡೀತು ಕೇಳಿದ್ರೆ ಆಸ್ಟ್ರೇಲಿಯಾ ದೇಶದ ಪರ್ತ್ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು. ನ್ಯಾಷನಲ್ ಸೀಡ್ ಕಾನ್ಫರೆನ್ಸ್ ಅನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ. ಇಂಡಿಯಾ ಗೇಮ್ ಡೆವಲಪರ್ಸ್ ಕಾನ್ಫರೆನ್ಸ್ ಅನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಹೈದರಾಬಾದ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ, ಇಂಟರ್ನ್ಯಾಷನಲ್ ಪರ್ಪಲ್ ಫೆಸ್ಟ್ 2024 ಎಲ್ಲಿ ಆಯೋಜಿಸಲಾಗಿತ್ತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಆಪ್ಷನ್ಸ್ ಈ ರೀತಿ ಇದೆ, ಗುಜರಾತ್, ಗೋವಾ, ಪಂಜಾಬ್ ಮತ್ತು ಹರಿಯಾಣ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.